ನಮ್ಮೆಲ್ಲರಲ್ಲೂ ದ್ವಂದ್ವಗಳು ಇರ್ತವೆ, ಗೊಂದಲಗಳಿರ್ತವೆ ಅಲ್ವಾ? ಅದನ್ ಎದುರಿಸೋದು ಹೇಗೆ? ಈ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಇವತ್ತು ನಾವು ಭಗವದ್ಗೀತೆಯ ಪ್ರಾಚೀನ ಜ್ಞಾನಕ್ಕೆ ಒಂದು ಆಧುನಿಕ ಮಾರ್ಗದರ್ಶನ ಆಗಿರುವ ಮಂದ್ರ ಗ್ರಂಥದ ಮೂಲಕ ಒಂದು ಪಯಣ ಮಾಡೋಣ. ಇದು ಕೇವಲ ಒಂದು ಪುಸ್ತಕದ ವಿಶ್ಲೇಷಣೆ ಅಲ್ಲ, ಬದಲಾಗಿ ನಮ್ಮೊಳಗಿನ ಸಂಘರ್ಷವನ್ನ ಅರ್ಥ ಮಾಡಿಕೊಳ್ಳುವ ಒಂದು ಪ್ರಯತ್ನ. ಈ ಪುಸ್ತಕವನ್ನು ಬರೆದಿರೋದು ಮಾಸ್ಟರ್ ಈಕೆ ಅವರು. ಆದರೆ ಇದೊಂದು ನೇರ ಭಾಷಾಂತರ ಅಂತ ಅನ್ಕೊಳ್ಬೇಡಿ. ಇದೊಂದು ಆಕ್ವೇರಿಯನ್ ರೆಂಡರಿಂಗ್, ಅಂದರೆ ಈ ಕುಂಭರಾಶಿಯ ಯುಗಕ್ಕೆ ಸರಿಹೊಂದುವಂತಹ ಒಂದು ಆಧುನಿಕ ವ್ಯಾಖ್ಯಾನ. ಅಂದರೆ ಈ ಕಾಲದ ಜನರಿಗೆ ಗೀತೆಯ ಜ್ಞಾನವನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು, ಅದರ ಸಾರವನ್ನು ನೇರವಾಗಿ ಅನುಭವಕ್ಕೆ ತಂದುಕೊಡಲು ಸಹಾಯ ಮಾಡುವ ಒಂದು ಪ್ರಯತ್ನ. ಸರಿ, ಈ ಇಡೀ ಕಥೆಯ ಹಿನ್ನೆಲೆ ಏನು ಅಂತ ಮೊದಲು ನೋಡ್ಬಿಡೋಣ. ಮಹಾಭಾರತ ಯುದ್ಧದ ರಣರಂಗದಲ್ಲಿ ತನ್ನದೇ ಬಂಧುಗಳ ವಿರುದ್ಧ ಹೋರಾಡಬೇಕಾದ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅರ್ಜುನ ಸಿಲುಕೊಂಡಾಗ ಅವನ ಸಾರಥಿ ಕೃಷ್ಣನು ಅವನಿಗೆ ಜೀವನ, ಕರ್ತವ್ಯ ಮತ್ತು ಆತ್ಮದ ಸ್ವರೂಪದ ಬಗ್ಗೆ ಬೋಧಿಸ್ತಾನೆ. ಅದೇ ಭಗವದ್ಗೀತೆ. ಸರಿ, ಹಾಗಾದ್ರೆ ಈ ನಮ್ಮ ಇವತ್ತಿನ ಪಯಣದಲ್ಲಿ ನಾವು ಈ 6 ಮುಖ್ಯ ವಿಷಯಗಳನ್ನ ಒಂದೊಂದಾಗೆ ನೋಡೋಣ. ಅರ್ಜುನನ ಗೊಂದಲದಿಂದ ಶುರು ಮಾಡಿ ಕೃಷ್ಣ ಕೊಡುವ ಸ್ಪಷ್ಟತೆಯವರೆಗೆ ಒಟ್ಟಿಗೆ ಸಾಗೋಣ, ಏನು? ಮೊದಲನೇದಾಗಿ ಈ ಗ್ರಂಥ ಯಾಕೆ ಇಷ್ಟು ವಿಶೇಷ ಅಂತ ನೋಡೋಣ ಬನ್ನಿ. ಇದು ಸಾವಿರಾರು ವರ್ಷಗಳ ಹಿಂದಿನ ಜ್ಞಾನವನ್ನು ಇವತ್ತಿನ ಕಾಲಕ್ಕೆ ಹೇಗೆ ಸಂಬಂಧಿಸಿದೆ ಮತ್ತು ಪ್ರಸ್ತುತವಾಗಿದೆ ಅಂತ ತೋರಿಸ್ತಾ ಇದೆ. ಇದರ ಮುಖ್ಯ ಗುರಿ ಆಳವಾದ ಜ್ಞಾನವನ್ನು ಎಲ್ಲರಿಗೂ ಸರಳವಾಗಿ ತಲುಪಿಸುವುದು. ನೋಡಿ, ಇಲ್ಲಿ ಲೇಖಕರ ಉದ್ದೇಶ ತುಂಬ ಸ್ಪಷ್ಟವಾಗಿದೆ. ಪದಗಳ ಅನುವಾದಕ್ಕಿಂತ ಮುಖ್ಯವಾಗಿ ಗೀತೆಯ ಸಾರವನ್ನ ನೇರವಾಗಿ ಅನುಭವಕ್ಕೆ ತಂದುಕೊಟ್ಟು ಆತ್ಮ ಪರಿವರ್ತನೆಗೆ ಸಹಾಯ ಮಾಡೋದು. ಅಂದ್ರೆ ಇದನ್ನ ಕೇವಲ ಓದೋದಕ್ಕೆ ಬರೆದಿದ್ದಲ್ಲ, ಬದಲಾಗಿ ಅನುಭವಿಸುವುದಕ್ಕಾಗಿ ಬರೆದಿದ್ದು. ನಮ್ಮ ಆಲೋಚನೆ ಮತ್ತು ದೃಷ್ಟಿಕೋನವನ್ನೇ ಬದಲಾಯಿಸುವ ಶಕ್ತಿ ಇದಕ್ಕಿದೆ. ಸರಿ, ಈಗ ಬರೋಣ ಕಥೆಯ ಒಂದು ಮುಖ್ಯವಾದ ರೂಪಕಕ್ಕೆ. ಕುರುಕ್ಷೇತ್ರ ಯುದ್ಧ ಅಂದ ತಕ್ಷಣ ನಮಗೆ ನೆನಪಾಗೋದು ಒಂದು ದೊಡ್ಡ ರಣರಂಗ. ಆದ್ರೆ ಅದು ಕೇವಲ ಹೊರಗಿನ ಯುದ್ಧ ಅಲ್ಲ, ಅದು ನಮ್ಮೆಲ್ಲರ ಮನಸ್ಸಿನಲ್ಲೂ ನಡೆಯೋ ಒಂದು ಆಂತರಿಕ ಸಂಘರ್ಷದ ಶಕ್ತಿಯುತ ಸಂಕೇತ. ಈ ಸ್ಲೈಡ್ ನೋಡಿ, ನಿಮ್ಗೆ ಅರ್ಥ ಆಗತ್ತೆ. ಒಂದ್ ಕಡೆ ಧರ್ಮ, ಶಿಸ್ತು ಮತ್ತು ಸೀಮಿತ ಆಸೆಗಳನ್ನ ಪ್ರತಿನಿಧಿಸೋ ಪಾಂಡವರು, ಮತ್ತೊಂದು ಕಡೆ ಅಧರ್ಮ, ಅವ್ಯವಸ್ಥೆ ಮತ್ತು ನನ್ನದು ಅನ್ನೋ ದುರಾಸೆಯ ಕೌರವರು. ಈ ಯುದ್ಧ ನಮ್ಮೆಲ್ಲರ ಮನಸ್ಸಿನಲ್ಲೂ ಪ್ರತಿದಿನ ನಡೆತಿರುತ್ತೆ ಅಲ್ವಾ? ಇದು ಕೇವಲ ಒಳ್ಳೆಯದು ಮತ್ತು ಕೆಟ್ಟದ್ದರ ನಡುವಿನ ಯುದ್ಧವಲ್ಲ, ಬದಲಾಗಿ ವ್ಯವಸ್ಥೆ ಮತ್ತು ಅವ್ಯವಸ್ಥೆಯ ನಡುವಿನ ನಿರಂತರ ಹೋರಾಟ. ಇದನ್ನ ಲೇಖಕರು ತಮ್ಮ ಮಾತಲ್ಲೇ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಕುರುಕ್ಷೇತ್ರ ಅನ್ನೋದು ಕೇವಲ ಒಂದು ಭೌಗೋಳಿಕ ಸ್ಥಳ ಅಲ್ಲ, ಅದು ನಮ್ಮ ಮನಸ್ಸಿನೊಳಗಿನ ಯುದ್ಧ ಭೂಮಿ. ಅಲ್ಲಿ ನಾವು ನಿರಂತರವಾಗಿ ನಮ್ಮ ಭಾವನೆಗಳು ಮತ್ತು ಕರ್ತವ್ಯಗಳ ನಡುವೆ ಹೋರಾಡುತ್ತಿರುತ್ತೇವೆ. ಸರಿ, ಈಗ ಬರೋಣ ಈ ಇಡೀ ಕಥೆಯ ಹೃದಯ ಭಾಗಕ್ಕೆ. ಅರ್ಜುನನ ಮಾನಸಿಕ ಸ್ಥಿತಿ ಹೇಗಿತ್ತು ಅನ್ನೋದಕ್ಕೆ. ಯುದ್ಧಭೂಮಿಯ ಮಧ್ಯದಲ್ಲಿ ನಿಂತು ಅವನು ಎದುರಿಸ್ತಿರುವ ಸಂಕಟ ಕೇವಲ ಒಬ್ಬ ಯೋಧನದಲ್ಲ, ಅದು ಪ್ರತಿಯೊಬ್ಬ ಮನುಷ್ಯನ ದ್ವಂದ್ವ, ಪ್ರತಿಯೊಬ್ಬರ ನೈತಿಕ ಗೊಂದಲ. ಅರ್ಜುನನ ವಾದಗಳನ್ನ ಒಂದ್ಸಲ ಕೇಳಿ. ಅವನು ಏನ್ ಹೇಳ್ತಾನೆ ಅಂದ್ರೆ, ನನ್ನ ಸ್ವಂತ ಅಣ್ಣ ತಮ್ಮಂದಿರನ್ನ, ಗುರುಗಳನ್ನ ಕೊಂದು ನಾನು ಯಾವ ರಾಜ್ಯವನ್ನ ಆಳಬೇಕು? ಈ ಗೆಲುವಿನಿಂದ ಏನ್ ಸಿಗುತ್ತೆ? ನೋಡಿ, ಅವನ ಪ್ರಶ್ನೆಗಳು ಕೇವಲ ಭಾವನಾತ್ಮಕ ಅಲ್ಲ, ಅವುಗಳಲ್ಲಿ ಆಳವಾದ ನೈತಿಕತೆಯ ತಳಹದಿ ಇದೆ. ಆದರೆ ಅವನ ತಾರ್ಕಿಕ ವಾದಗಳ ಜೊತೆಗೆ ಅವನ ಶಾರೀರಿಕ ಮತ್ತು ಭಾವನಾತ್ಮಕ ಸಂಕಟವನ್ನೂ ನಾವು ನೋಡಬೇಕು. ಆ ಬಿಕ್ಕಟ್ಟು ಎಷ್ಟೊಂದು ಆಳವಾಗಿತ್ತಂದ್ರೆ ಅದು ಅವನ ದೇಹ ಮತ್ತು ಮನಸ್ಸು ಎರಡನ್ನೂ ಸಂಪೂರ್ಣವಾಗಿ ಕುಗ್ಗಿಸ್ಬಿಟ್ಟಿತ್ತು. ಇದು ಅವನ ಆಂತರಿಕ ಸಂಘರ್ಷದ ತೀವ್ರತೆಯನ್ನ ಸ್ಪಷ್ಟವಾಗಿ ತೋರಿಸುತ್ತದೆ. ಇಂಥ ಸ್ಥಿತಿಯಲ್ಲಿದ್ದ ಅರ್ಜುನನಿಗೆ ಕೃಷ್ಣ ಏನುತ್ತರ ಕೊಡ್ತಾನೆ? ಆಶ್ಚರ್ಯ ಅಂದ್ರೆ ಅವನು ಯುದ್ಧದ ತಂತ್ರಗಳ ಬಗ್ಗೆ ಮಾತಾಡೋದೇ ಇಲ್ಲ, ಬದಲಾಗಿ ಅವನು ಮಾಡೋದು ಇನ್ನೇನೋ. ಅರ್ಜುನನ ಇಡೀ ದೃಷ್ಟಿಕೋನವನ್ನೇ, ಅವನು ಜಗತ್ತನ್ನ ನೋಡುವ ರೀತಿಯನ್ನೇ ಬದಲಿಸಲು ಪ್ರಯತ್ನಿಸ್ತಾನೆ. ಕೃಷ್ಣನು ಅರ್ಜುನನ ದುಃಖದ ಮೂಲವನ್ನೇ ಪ್ರಶ್ನಿಸುತ್ತಾನೆ. ಅವನು ದೇಹ ಮತ್ತು ಸಾವಿನ ಬಗ್ಗೆ ಅರ್ಜುನನಿಗಿದ್ದ ಕಲ್ಪನೆಯನ್ನೇ ಬುಡಮೇಲು ಮಾಡುತ್ತಾನೆ. ಇದು ಇಡೀ ಸಂಭಾಷಣೆಯ ದಿಕ್ಕನ್ನೇ ಬದಲಾಯಿಸುವ ಒಂದು ಅದ್ಭುತವಾದ ಆರಂಭ. ನೋಡೇ, ಈ ಹೋಲಿಕೆ ಇಡೀ ಗೀತೆಯ ಸಾರಾಂಶವನ್ನೇ ಹಿಡಿದಿಡುತ್ತೆ. ದೇಹ ಅನ್ನೋದು ಕೇವಲ ಒಂದು ತಾತ್ಕಾಲಿಕ ಚೌಕಟ್ಟು, ಆದರೆ ಅದರೊಳಗಿರೋ ಆತ್ಮ ಅಂದರೆ ಮಾಲೀಕ, ಅದು ಶಾಶ್ವತ, ಅವಿನಾಶಿ. ನಾವು ನಮ್ಮನ್ನು ಕೇವಲ ಈ ದೇಹ ಅಂತ ಭಾವಿಸಿದರೆ ದುಃಖ ಖಂಡಿತ. ಆದರೆ ನಾವು ದೇಹದೊಳಗಿನ ಶಾಶ್ವತ ಆತ್ಮ ಅಂತ ಅರಿತರೆ ನಮ್ಮ ನೋಟವೇ ಬದಲಾಗುತ್ತದೆ. ಎಷ್ಟು ಸುಂದರವಾದ ರೂಪಕ ಅಲ್ವಾ? ಆತ್ಮದ ಶಾಶ್ವತತೆಯಂತಹ ದೊಡ್ಡ ವಿಷಯವನ್ನ ಕೃಷ್ಣ ಎಷ್ಟು ಸರಳವಾಗಿ ವಿವರಿಸ್ತಾನೆ ನೋಡಿ. ಹಳೆ ಬಟ್ಟೆ ಬಿಟ್ಟು ಹೊಸ ಬಟ್ಟೆ ಹಾಕೊಂಡ ಹಾಗೆ ಅಷ್ಟೇ ಅಂತ. ದೇಹ ಕೇವಲ ಒಂದು ವಾಹನ, ಆತ್ಮ ಅದರೊಳಗಿನ ಪ್ರಯಾಣಿಕ.
ಸರಿ, ಆತ್ಮ ಶಾಶ್ವತ ಅಂತ ಅರ್ಥವಾಯಿತು. ಆದರೆ ಈ ಜಗತ್ತಿನಲ್ಲಿ ನಮ್ಮ ಕೆಲಸವನ್ನ ಮಾಡೋದು ಹೇಗೆ, ಬದುಕೋದು ಹೇಗೆ, ಇದಕ್ಕೆ ಕೃಷ್ಣ ಒಂದು ಪ್ರಾಯೋಗಿಕವಾದ ಪರಿಹಾರ ಕೊಡ್ತಾನೆ. ಈಗ ಅದ್ರ ಕಡೆಗೆ ಹೋಗೋಣ. ಕೃಷ್ಣ ಕೊಡುವ ಸಲಹೆ ಇದು ತುಂಬ ಪ್ರಾಕ್ಟಿಕಲ್ ಆಗಿದೆ. ನೋಡಿ, ನಿರ್ಣಾಯಕ ಅಂಶ ಇಷ್ಟೇ: ನಮ್ಮ ಕೈಯಲ್ಲಿರೋದು ನಾವು ಮಾಡೋ ಕೆಲಸ ಮಾತ್ರ, ಅದರ ಫಲಿತಾಂಶ ಅಲ್ಲ. ಈ ಒಂದು ವಾಕ್ಯವನ್ನ ನಾವು ನಿಜವಾಗ್ಲೂ ಅರಗಿಸ್ಕೊಂಡ್ರೆ ನಮ್ಮ ಜೀವನದ ಅರ್ಧಕ್ಕರ್ಧ ಚಿಂತೆ, ಒತ್ತಡ ಎಲ್ಲ ಮಾಯವಾಗ್ಬಿಡುತ್ತೆ. ಯಜ್ಞ ಅಂದ್ರೆ ಇಲ್ಲಿ ಅದಕ್ಕೆ ಒಂದು ವಿಶಾಲವಾದ ಅರ್ಥ ಇದೆ. ಉದಾಹರಣೆಗೆ, ಒಬ್ಬ ಡಾಕ್ಟರ್ ಕೇವಲ ಹಣಕ್ಕೋಸ್ಕರ ಅಲ್ಲದೆ ರೋಗಿಗಳ ಸೇವೆ ಮಾಡಬೇಕು ಅನ್ನೋ ಮನೋಭಾವದಿಂದ ಕೆಲಸ ಮಾಡಿದ್ರೆ ಅದೇ ಒಂದು ಯಜ್ಞ ಆಗುತ್ತೆ. ಆಗ ಆ ಕೆಲಸ ಅವನಿಗೆ ಬಂಧನ ಆಗೋದಿಲ್ಲ, ಬದಲಿಗೆ ಮುಕ್ತಿಯ ಮಾರ್ಗವಾಗುತ್ತೆ. ಸರಿ, ಇಷ್ಟೆಲ್ಲ ಆಯ್ತು. ಈಗ ಈ ಹಳೆಯ ಜ್ಞಾನವನ್ನ ನಮ್ಮ ಇವತ್ತಿನ ಜೀವನಕ್ಕೆ, ನಮ್ಮ ದೈನಂದಿನ ಸವಾಲುಗಳಿಗೆ ಹೇಗೆ ಅನ್ವಯಿಸ್ಕೊಳ್ಬೋದು ಅದನ್ನ ನೋಡೋಣ. ಕೊನೆಯದಾಗಿ ಭಗವದ್ಗೀತೆಯ ಅಂತಿಮ ಸಂದೇಶ ಏನು ಅಂದ್ರೆ, ಅದು ಜೀವನದ ಕಷ್ಟಗಳನ್ನ ಎದುರಿಸಲು ನಮಗೊಂದು ಮಾನಸಿಕ ಸಾಧನವನ್ನ ಕೊಡುತ್ತೆ. ಸಮಸ್ಯೆಗಳನ್ನ ದುರಂತ ಅಂತ ನೋಡೋ ಬದಲು ನಮ್ಮನ್ನ ನಾವು ಅರ್ಥ ಮಾಡ್ಕೊಳ್ಳೋಕೆ, ಬೆಳೆಯೋಕೆ ಸಿಕ್ಕ ಅವಕಾಶ ಅಂತ ನೋಡೋಕೆ ಕಲಿಸ್ತೆ. ಹಾಗಾದ್ರೆ ಈ ಇಡೀ ವಿಶ್ಲೇಷಣೆಯನ್ನ ಈ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ. ಬಹುಶಃ ನಮ್ಮ ಜೀವನದ ಅತಿದೊಡ್ಡ ಯುದ್ಧಗಳು ಹೊರಗಡೆ ಅಲ್ಲ, ಬದಲಾಗಿ ನಮ್ಮ ಒಳಗಡೆನೇ ನಡೀತಾ ಇರ್ಬೋದೇ? ನಮ್ಮ ಆಂತರಿಕ ಕುರುಕ್ಷೇತ್ರ ಯಾವುದು? ಆ ಯುದ್ಧ ಭೂಮಿಯಲ್ಲಿ ಈ ಪ್ರಾಚೀನ ಜ್ಞಾನ ನಮ್ಗೆ ದಾರಿದೀಪ ಆಗ್ಬಲ್ದೇನೋ ಅಲ್ವಾ?